ವಿಶ್ವವಿಖ್ಯಾತ ದಸರಾದ ಮುನ್ನುಡಿಯಾದ ಗಜಪಯಣಕ್ಕೆ ಚಾಲನೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ನಾಗರಹೊಳೆ ಹೆಬ್ಬಾಗಿಲು ವೀರನಹೊಸಹಳ್ಳಿ ಗೇಟ್ ಬಳಿಯಲ್ಲಿ ಗಜಪಯಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ, ಸಚಿವರಾದ ಕೆ. ವೆಂಕಟೇಶ್, ಈಶ್ವರ್ ಖಂಡ್ರೆಯವರೊಡಗೂಡಿ ಸಾಂಸ್ಕೃತಿಕ ಕಲಾವಿದರ ನಡುವೆ ಚಾಲನೆ ನೀಡಲಾಯಿತು. ವೀರನಹೊಸಹಳ್ಳಿ ಗೇಟ್ ಬಳಿ ಇರುವ ದೇವಾಲಯದಲ್ಲಿ ಅರ್ಚಕರು ವಿಶೇಷ ಪೂಜೆ ಜೊತೆಗೆ ಗಜಪಡೆಗೂ ಸಹ ಪೂಜೆ ಸಲ್ಲಿಸಿದರು. ಆನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ, ಪಶುಸಂಗೋಪನಾ ಇಲಾಖೆ ಸಚಿವ ಕೆ. ವೆಂಕಟೇಶ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪೂಜೆ ಸಲ್ಲಿಸಿ ಕಬ್ಬು, ಬಾಳೆಹಣ್ಣು, ಬೆಲ್ಲ ತಿನ್ನಿಸುವ ಮೂಲಕ ಶಾಸಕ ಜಿ.ಡಿ. ಹರೀಶ್ ಗೌಡ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕರಾದ ಡಿ. ರವಿಶಂಕರ್, ಅನಿಲ್ ಚಿಕ್ಕಮಾದು ಮತ್ತಿತರ ಜನಪ್ರತಿನಿಧಿಗಳು, ಎಪಿಸಿಸಿಎಫ್ ಕುಮಾರ್ ಪುಷ್ಕರ್, ಅರಣ್ಯಾಧಿಕಾರಿಗಳಾದ ಮಾಲತಿಪ್ರಿಯಾ, ಪ್ರಾಜೆಕ್ಟ್ ಟೈಗರ್ ಹೆಡ್ ರಮೇಶ್ ಕುಮಾರ್, ಡಿಸಿಎಫ್ಗಳಾದ ಡಾಕ್ಟರ್ ಎ. ಸೀಮಾ, ಐಐಬಿ ಪ್ರಭುಗೌಡ, ಎಸ್ಪಿ ಹರ್ಷವರ್ಧನ್, ಎಸಿ ವಿಜಯಕುಮಾರ್, ಡಿವೈಎಸ್ಪಿ ಗೋಪಾಲಕೃಷ್ಣ, ತಹಸೀಲ್ದಾರ್ ಮಂಜುನಾಥ್ ಸೇರಿದಂತೆ ಅಧಿಕಾರಿಗಳು ಹಾಜರಿದ್ದರು. ಕಾರ್ಯಕ್ರಮಕ್ಕೆ ಸಾವಿರಾರು ಮಂದಿ ಸಾರ್ವಜನಿಕರು ಸಾಕ್ಷಿಯಾಗಿ ಗಜಪಯಣವನ್ನು ಕಣ್ತುಂಬಿಕೊಂಡರು. ವರದಿ ಅವರೇ ಕೇಳಿದೆ. ಮಾಮೂಲಿ ವಾರ್ತೆ ಹೋಗಿ ಹಾಂ
ನಿನ್ನೆ 4,000 ಕಳಿಸ್ಕೊಟ್ಟಿದ್ದೀನಿ, ಇನ್ನೊಂದು 2 ದಿನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಎಲ್ಲ ಸಮುದಾಯಗಳು, ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯ ಜಂಜಾಟಗಳನ್ನು ಬಿಟ್ಟು ಹೊರತುಪಡಿಸಿ ಈ ದಸರೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ. ಯಾಕಂದರೆ ಬಿಜೆಪಿಯವರು ಸಿಎಂ ರಾಜೀನಾಮೆ ಕೇಳ್ತಾ ಇದ್ದಾರೆ, ಸಿಎಂ ಕೂಡ ಮೈಸೂರವರೇ. ಆ ದೃಷ್ಟಿಯಿಂದ ನಾವು ಕೇಳ್ತಾ ಇರೋದು ಈ ಥರದ್ದು ಏನು ಬೆಳವಣಿಗೆ ನಡೀತಾ ಇದೆ? ಯಾರಾದರೂ ರಾಜೀನಾಮೆ ಕೊಡು ಅಂದರೆ ಕೊಟ್ಟುಬಿಡೋಕ್ಕೆ ಜನ 7 ಕೋಟಿ ಜನ ಆಯ್ಕೆ ಮಾಡಿರೋದು ಸರ್ಕಾರ, ಕಾಂಗ್ರೆಸ್ ಸರ್ಕಾರನ. ಅದಕ್ಕೆ ಈ ಸಂದರ್ಭದಲ್ಲಿ ದಸರಾ ಆಚರಣೆ ಸಂದರ್ಭದಲ್ಲಿ ರಾಜಕೀಯ ಬೆರೆಸಲಿಕ್ಕೆ ನನಗೆ ಇಷ್ಟ ಇಲ್ಲ. ಅದನ್ನು ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ. ಏನು ಹೇಳಬೇಕು ಎಲ್ಲ ಹೇಳಿದ್ದೀವಿ. ನ್ಯಾಯಾಲಯದಲ್ಲೂ ಕೂಡ ಅದನ್ನು ಪ್ರಸ್ತುತಪಡಿಸಿದ್ದಾರೆ. 5 ವರ್ಷ ಕಂಪ್ಲೀಟ್ ಮಾಡೋದು. ಜನ ಮ್ಯಾಂಡೇಟ್ ಕೊಟ್ಟಿರೋದೇ ಸಿದ್ದರಾಮಯ್ಯನವರು 5 ವರ್ಷ ಆಡಳಿತ ಮಾಡಬೇಕು ಅಂತ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ತಾರೆ, ಮುಖ್ಯಮಂತ್ರಿ ಆಗಿದಾರಲ್ವಾ? ಮುಂದೆನೂ ಇರ್ತಾರೆ. ಯಾಕಿದ್ದು ಅನುಮಾನ ಯಾಕೆ ನಿಮಗೆ? 136 ಶಾಸಕರ ಬೆಂಬಲ ಇರುವಾಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಆ ಥರ ಅನುಮಾನ, ಆಗ್ತಾ ಇರೋ ಬೆಳವಣಿಗೆಗಳು ಆ ಥರ ಅನುಮಾನ ಮೂಡಿಸಿದೆ ಜನಗಳಿಗೆ. ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರದ ಬೆಳವಣಿಗೆ ಇಲ್ಲ. ಯಾರಿಗಾದರೂ ಆನೆ ಹೋಗ್ತಾ ಇದೆ, ನರಿ ನೋಡ್ತಾ ಇದೆ, ಹೆಜ್ಜೆ ಇಡ್ತಾ ಇದೆ, ಆನೆದು ಬೀಳಂಗಿಲ್ಲ, ನರಿ ತಿನ್ನಂಗಿಲ್ಲ. ಶಾಮನೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ ರಾಷ್ಟ್ರೀಯ ಸಭೆಗಳಾಗ್ತಿದೆ ಅಂತ. ಶಂಕರಪ್ಪನವರ ನೇತೃತ್ವದಲ್ಲಿ ರಾಷ್ಟ್ರೀಯ ಸಭೆಗಳಾಗ್ತಾ ಇದೆ. ಪರ್ಯಾಯ ನಾಯಕನ ಹುಟ್ಟಾಗ್ಲಿಕ್ಕೆ ಕಾಂಗ್ರೆಸ್ ಯಾವ ಬೆಳವಣಿಗೆಗೂ ಇಲ್ಲ. ಶಾಸಕಾಂಗ ಸಭೆ, AICC ಶಾಸಕಾಂಗ ಸಭೆ, AICC ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಹೇಳಿ ತೀರ್ಮಾನ ಮಾಡಿದರೆ ಸರ್ವಾನುಮತದಿಂದ. ರಾಜ್ಯದ 7 ಕೋಟಿ ಜನರು ಆಶೀರ್ವಾದ ಮಾಡಿ 135 ಶಾಸಕರನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ BJPಯ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಕೊಟ್ಟಂಥ ಮ್ಯಾಂಡೇಟ್ ಅದು. ಯಾವುದ್ರ ವಿರುದ್ಧ? ವ್ಯಾಪಕ ಭ್ರಷ್ಟಾಚಾರ, ದುರಾಡಳಿತ BJP ವಿರುದ್ಧ ಕೊಟ್ಟಂಥ ಮ್ಯಾಂಡೇಟು. 135 ಜನ ಶಾಸಕರು ಆಯ್ಕೆ ಆದಮೇಲೆ ಹೌ ಕ್ಯಾನ್ ಎನ್ ಎಲೆಕ್ಟೆಡ್ ಗೌರ್ಮೆಂಟ್ ಕ್ಯಾನ್ ಬಿ ಡಿಸ್ಟೆಬಿಲೈಸ್ಡ್? 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ನಿಮ್ಗೆ ಯಾಕೆ ಡೌಟು? ನಾಳೆ CLP ಮೀಟಿಂಗ್ ಸರ್. ವೈ ಆರ್ ಯು ಡೌಟಿಂಗ್? ಸರ್ ನಾಳೆ CLP ಮೀಟಿಂಗ್. ಏನು ಡೌಟ್ ಯಾಕೆ? ಅಂದ್ರೆ ಈಗ ಮೂಡದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಜನರಲ್ಲಿ ಆ ಥರ ಅನುಮಾನ ಮೂಡಿಸಿದೆ. ಅಲ್ಲೇನು ಬೆಳವಣಿಗೆ ಏನಿಲ್ವಲ್ಲ? ವೆರ್ ಇಸ್ ದಿ ರೋಲ್ ಆಫ್ ಸಿದ್ದರಾಮಯ್ಯ? ನಾಳೆಗೆ CLP ಮೀಟಿಂಗ್ ಕರೆದ ಸರ್. ಏನು ಉದ್ದೇಶ? ನಾಳೆ CLP ಮೀಟಿಂಗ್. CLP ಮೀಟಿಂಗು ನಮ್ಮ ರಾಜ್ಯದ ಅಭಿವೃದ್ಧಿ ಚರ್ಚೆ ಮಾಡಬೇಕಲ್ವಾ? ಅದಕ್ಕೆ ಕರೆದಿದ್ದೀವಿ. ಥ್ಯಾಂಕ್ ಯು.